ನಮಸ್ಕಾರ. ಗಿರಿಕಟ್ಟೆಗೆ ಸ್ವಾಗತ. ಈ ಭೂಮಿ ಮೇಲೆ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಿರದ ವಿಷಯಗಳನ್ನು ಕೆಲವೊಂದು ಸಂಶೋಧನೆ ಮೂಲಕ ಅಥವಾ ಮಾಹಿತಿಗಳನ್ನು ಆಧರಿಸಿ ತಿಳಿಯುತ್ತೇವೆ. ಅಲ್ಲದೆ ಕೆಲವು ವಿಚಾರಗಳು ನಮಗೆ ಗೊತ್ತಿರುವುದಿಲ್ಲ. ಅಂತಹ ವಿಷಯಗಳು ನಿಮ್ಮ ಮುಂದೆ ಇಡುವ ಚಿಕ್ಕ ಪ್ರಯತ್ನ ಮಾಡುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಷಯದ ಬಗ್ಗೆ ಗಮನಹರಿಸೋಣ. ನಮಗೆ ಏನಾದರೂ ಬೇಜಾರಾದರೂ, ಕೆಮ್ಮು ಅಥವಾ ಸೀನು ಬಂದರೂ ಕಣ್ಣುಗಳಿಂದ ಬೇಗನೆ ನೀರು ಬರುತ್ತೆ. ಕೆಲವೊಮ್ಮೆ ನಾವು ಈ ಕಣ್ಣೀರನ್ನು ತಡೆದುಕೊಳ್ಳಲು ಪ್ರಯತ್ನಿಸುತ್ತೇವೆ, ಆದರೆ ಅದನ್ನು ತಡೆಯಲು ಸಾಧ್ಯವಿಲ್ಲ. ಇನ್ನೊಂದು ವಿಷಯ, ನವಜಾತ ಶಿಶು ಅಳುವಾಗ ಕಣ್ಣೀರು ಎಂದಿಗೂ ಬರುವುದಿಲ್ಲ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ನವಜಾತ ಶಿಶು ತನಗೆ ಹಸಿವಾಗಿದೆಯೇ, ಶೀತ, ಹೊಟ್ಟೆ ನೋವು, ನಿದ್ದೆ ಏನು ಹೇಳಬೇಕೆಂದರೂ ತಕ್ಷಣ ಅಳುತ್ತದೆ. ಆ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯಿಂದ ನೋಡಿದರೆ ಅದು ಜೋರಾಗಿ ಅಳುವುದನ್ನು ಮಾತ್ರ ಕಾಣಬಹುದು. ಆದರೆ ಆ ಮಗುವಿನ ಕಣ್ಣುಗಳಿಂದ ಎಂದಿಗೂ ಕಣ್ಣೀರು ಬರುವುದಿಲ್ಲ. ಇದರ ಹಿಂದಿನ ಕಾರಣ ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ನವಜಾತ ಶಿಶುಗಳ ದೇಹದಲ್ಲಿ ಕಣ್ಣೀರಿನ ನಾಳಗಳು ಹುಟ್ಟಿದ ತಕ್ಷಣ ಅಭಿವೃದ್ಧಿಯಾಗಿರುವುದಿಲ್ಲ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ಅಲ್ಲದೆ ಅವರ ದೇಹಗಳಲ್ಲಿ ಸಾಕಷ್ಟು ನೀರಿನ ಮಟ್ಟ ಇಲ್ಲದ ಕಾರಣ ಕಣ್ಣೀರು ಹರಿಯುವುದಿಲ್ಲ. ಜನನದ ನಂತರ 4-5 ವಾರಗಳ ಬಳಿಕ ಮಗುವಿನ ಕಣ್ಣುಗಳಲ್ಲಿ ಕಣ್ಣೀರಿನ ನಾಳಗಳು ಬೆಳವಣಿಗೆಯಾಗುತ್ತದೆ. ನಂತರ ಮಗು ಅಳುವಾಗ ಈ ಕಣ್ಣೀರಿನ ನಾಳಗಳಿಂದ ಕಣ್ಣೀರು ಹೊರಬರುತ್ತದೆ. ಕಣ್ಣೀರು ಮಾತ್ರವಲ್ಲ, ಬೆವರು ಕೂಡ ಬರಲ್ಲ. ನವಜಾತ ಶಿಶುವಿನ ಕಣ್ಣುಗಳಲ್ಲಿ ಕಣ್ಣೀರು ಬರುವುದಿಲ್ಲ, ಜೊತೆಗೆ ಬೆವರುವುದಿಲ್ಲ. ಇದಕ್ಕೆ ಇನ್ನೊಂದು ಕಾರಣವಿದೆ. ಅದೇನೆಂದರೆ ಮಗುವಿನ ದೇಹದಲ್ಲಿ ಹುಟ್ಟಿದ ತಕ್ಷಣ ಬೆವರು ಗ್ರಂಥಿಗಳು ಅಭಿವೃದ್ಧಿಯಾಗಿರುವುದಿಲ್ಲ. ಆದ್ದರಿಂದ ಮಗು ಬೆವರುವುದಿಲ್ಲ. ಬೆಳವಣಿಗೆಯ ಕೆಲವು ವಾರಗಳ ನಂತರ ಮಗುವಿನ ದೇಹದಲ್ಲಿ ಬೆವರು ಗ್ರಂಥಿಗಳು ರೂಪುಗೊಂಡಾಗ ಮೊದಲ ಬೆವರು ಹಣೆಯ ಮೇಲೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಇದರ ನಂತರ ಅವುಗಳ ಕೈಗಳು ಮತ್ತು ಪಾದಗಳು ಬೆವರಲು ಪ್ರಾರಂಭಿಸುತ್ತವೆ. ಜನನದ ನಂತರ ಮೊದಲ 4 ವಾರಗಳಲ್ಲಿ ದೇಹದಲ್ಲಿ ಅನೇಕ ಗ್ರಂಥಿಗಳು ಬೆಳವಣಿಗೆಯಾಗುತ್ತವೆ ಮತ್ತು ಅವು ಅಭಿವೃದ್ಧಿ ಹೊಂದಿದ ನಂತರವೇ ಮಗುವಿನ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ನೋಡಿದ್ರಲ್ಲ, ನಿಮಗೇನಾದರೂ ಈ ಮಾಹಿತಿ ಗೊತ್ತಿತ್ತಾ? ಮತ್ತಷ್ಟು ಸ್ವಾರಸ್ಯಕರ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಇರುತ್ತೇವೆ. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.